ಅಡುಗೆ ಸಿಲಿಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಕಮರ್ಷಿಯಲ್ ಸಿಲಿಂಡರಿಂದ ಭಾಳಷ್ಟು ಹೋಟೆಲ್ಗಳು ಮುಚ್ಚಿವೆ, ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ, ಫ್ಯಾಕ್ಟ್ರಿಗಳು ಮುಚ್ಚಿದ್ದಾವೆ, ಜನ ಬಡ್ಕೊಳ್ತಾ ಇದ್ದಾರೆ. ಬೆಳಗಾವಲ್ಲಿ ಒಬ್ಬ ಹೋಟೆಲ್ ಮಾಲೀಕ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಸೊ ನಾವು ಹಸಿದವನಿಗೆ ಅನ್ನ ಕೊಡದೆ ಯುವರ್ ಇನ್ ಸೇಫ್ ಹ್ಯಾಂಡ್, ಯುವರ್ ಇನ್ ಸೇಫ್ ಹ್ಯಾಂಡ್, ಯುವರ್ ಇನ್ ಸೇಫ್ ಹ್ಯಾಂಡ್ ಅಂತಂದ್ರೆ ಒಪ್ಕೊಳ್ತಿದ್ದಾರೆ, ನೀವು ಒಪ್ಕೊಳ್ತಿಲ್ಲ. ಮೋದಿ ಅವರು ಆನ್ ದ ಫ್ಲೋರ್ ಹೇಳಿದ್ದಾರೆ, ಎಸ್ ಸಂಕಷ್ಟದ ದಿನಗಳಿವೆ, ರೆಡಿಯಾಗಿ ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ಸ್ ಆಸ್ ಅ ಟೀಮ್ ಇಂಡಿಯಾ ಅಂತ ಅವರೇ ಹೇಳಿದ್ರೆ, ನೀವು ಹೇಳ್ತಿದ್ರೆ 1.5 ತಿಂಗಳಿಗೆ ಕೊರತೆ ಇಲ್ಲ, ಸುಮ್ಮನೆ ಪ್ಯಾನಿಕ್ ಆಗ್ತಿದ್ದಾರೆ, ಸುಮ್ಮನೆ ಕೆಯಾಸ್ ಸೃಷ್ಟಿ ಆಗ್ತಾ ಇದೆ, ಇದಕ್ಕಿದ್ದಂತೆ ಡಿಮಾಂಡ್ ಆಗಿದೆ. ಎಸ್ ನಾಗೇಂದ್ರ ಬಾಬು ಅವರು, ತಮಗನ್ಸಿದ ಮಟ್ಟಿಗೆ ಸಂಕಷ್ಟ ಇಲ್ವಾ? ಸಂಕಷ್ಟ ಅಂತಕ್ಕಂಥದಕ್ಕೆ ಭಾರತದಲ್ಲಿ ಸರಿಸುಮಾರು 40 ಕೋಟಿಯಷ್ಟು ಗೃಹ ಬಳಕೆ ಗ್ಯಾಸನ್ನು ಇದಾದರೆ ವಾಣಿಜ್ಯದಲ್ಲಿ ಸರಿಸುಮಾರು 25 ಲಕ್ಷ ಒಂದು ದಿನಕ್ಕೆ ಬಳಕೆ ಆಗ್ತದೆ. ಆದರೆ ನಮ್ಮಲ್ಲಿ ಒಂದು 4 ವಾರಕ್ಕೆ ಆಗುವಷ್ಟು ನಾವು ಒಂದು ಸ್ಟಾಕ್ ಮಾಡ್ಕೋಬೋದು, ಅದಕ್ಕಿಂತಲೇ ಹೆಚ್ಚು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಂಬರ್ 1. ನಂಬರ್ 2 ನೋಡಿ, ಏನು ನಮಗೆ ಇವಾಗ 55% ನಾವೇನು ಆಮದು ಮಾಡ್ಕೋತಾ ಇದ್ವಿ, ಸರಿಸುಮಾರು LPGಲಿ ಹಿರಿಯರು ಕೂಡ ಒಪ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನಮ್ಮ ಹಾರ್ಮೋನ್ ಜಲಸಂಧಿ ಥ್ರೂನೇ ಒಂದು 30% ಬರ್ತಾ ಇತ್ತು ನಮಗೆ. ಇವತ್ತು ನಮ್ಗೆ ಆಗಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲೇನೇನೆ. ಯಾಕಂದ್ರೆ ಮಿಕ್ಕಿದ 25% ನಾವು ಪ್ರಾಬ್ಲಮ್ ಯಾಕೆ ಆಗ್ತಿದೆ, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗಿತ್ತಲ್ಲ ಅನ್ನೋದೇ ಈಗ ಪ್ರಶ್ನೆ. ಒಂದು ಯುದ್ಧ ಅಂತಕ್ಕಂಥದ್ದು ಯಾರು ಬಯಸಿದ್ದಂಥದ್ದಲ್ಲ, ಏಕಾಏಕಿ ಆದಂಥ ಸಂದರ್ಭದಲ್ಲಿ ಆಗಲೇ ತಾವೊಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಮೆಚ್ಚಬೇಕಾದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದು, ಯಾವೊಂದು ಕೋವಿಡಲ್ಲಿ ಎಲ್ಲರೂ ನಾವು ಕೈ ಜೋಡಿಸಿದ್ವೋ ಅದೇ ರೀತಿ ಎಲ್ಲರೂ ಸಹಕಾರ ಕೊಟ್ಕೊಂಡು ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳಿದ್ದು ಸ್ಪಷ್ಟ, ಅದರಲ್ಲಿ ಎರಡನೇ ಮಾತಿಲ್ಲ. ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಲಿ ಇವತ್ತು ನಾವು ಆಗಲೇ ಮಿತ್ರರು ಹೇಳ್ತಾ ಇದ್ರು, ಒಂದು ವಿಶಾಖಪಟ್ಟಣಂ ಬಿಟ್ಟರೆ ನಮ್ಮ ಮಂಗಳೂರಲ್ಲಿ ಮಾತ್ರ ಇರ್ತಕ್ಕಂಥ ಫ್ಲೋಟಿಂಗಲ್ಲಿರುತ್ತೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಜನಸಾಮಾನ್ಯವಾಗಿ ಮಾತಾಡೋದಾದರೆ, ಜನಗಳಿಗೆ ಕೆಲವು ಇವತ್ತು ಮಾಧ್ಯಮಗಳು ಸೇರಿ ನಾವು ಸೇರಿ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಒಂದು ವಿಚಾರವನ್ನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಜನಸಾಮಾನ್ಯ ಯಾವ ರೀತಿ ಪ್ಯಾನಿಕ್ ಆಗ್ತಿದ್ದಾರೆ ಅಂತಂದರೆ, ಮೇಡಮ್ ಈಗ ತಾನೇ ನಾನು ನನ್ನ ಸ್ನೇಹಿತರು ಬರಬೇಕಾದ್ರೆ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಲ್ಲಿಸ್ತೀವಿ, ನಾನು ಪ್ರತಿನಿತ್ಯ ಹಾಕ್ಸ್ತಕ್ಕಂಥ 100 ರೂಪಾಯಿಗೆ, ಅಯ್ಯೋ ಡೀಸೆಲ್ ಸಿಗ್ತಾ ಇಲ್ವಂತೆ ಈಗ ಟಿ ವಿಲಿ ತೋರಿಸೋದಂತೆ, ಮೇಡಮ್ ನನಗೆ 500 ರೂಪಾಯಿಗೆ ಹಾಕ್ಬಿಡಿ ಪೆಟ್ರೋಲು, ನನಗೆ ಫುಲ್ ಟ್ಯಾಂಕ್ ಮಾಡಿ. ಸ್ಟಾಕ್ ಹೆಂಗಾಗ್ತಾ ಇದೆ ಅಂತಂದರೆ, ಪ್ರತಿಯೊಂದು ವೆಹಿಕಲ್ ಯೂಸ್ ಮಾಡಲಿಲ್ಲ ಅಂದ್ರೂ ಕೋಟ್ಯಾಂತರ ಲೀಟ್ರ್ ಇವತ್ತು ಸ್ಟಾಕ್ ಆಗಿ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗೋಗಿದೆ. ಇಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರ್ತಕ್ಕಂಥದ್ದು. ಸುಮ್ಮನೆ ಗ್ಯಾಸ್ ನಿಮಗೆ ಸಪ್ಲೈ ಆಗ್ತಾ ಇದೆ, ಇಷ್ಟು ದಿವಸ ಒಳಗಡೆ ಕೊಡ್ತಾ ಇದ್ದೀವಿ ಅಂತ ಪದೇ ಪದೇ ಹೇಳಿದ್ರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಸಿಲಿಂಡರ್ಗಳು ಇಟ್ಕೊಂಡು ಸುಮ್ಮನೆ ಜನಗಳು ಅಯ್ಯೋ ಸಿಗಲ್ವಂತೆ ನೀವು ಬನ್ನಿ ನಾವು ಹೋಗಿದ್ವಿ. ಜನಗಳಿಗೆ ನಾವು ತಮ್ಮ ಮಾಧ್ಯಮಗಳ ಮುಖಾಂತರ ನಿಮಗೆ ಕೈ ಜೋಡಿಸಿ ಮುಗಿತೀನಿ, ದಯವಿಟ್ಟು ಜನಗಳಿಗೆ ತಾವೇ ಇವತ್ತು ಮುನ್ನೆಲೆಗೆ ಬರಬೇಕಾಗಿರ್ತಕ್ಕಂಥದ್ದು. ಜನಗಳಿಗೆ ಸ್ಪಷ್ಟವಾದಂಥ ಒಂದು ಸಂದೇಶ ಕೊಡಿ. ಯಾವುದೇ ಕಾರಣಕ್ಕೂ 60 ದಿನಗಳಷ್ಟು ಆಗೋ ತನಕ ನಮಗೆ ಕಚ್ಚಾ ತೈಲ ನಮ್ಮಲ್ಲಿದೆ, ಪೆಟ್ರೋಲ್ ಡೀಸೆಲ್ ಸಿಗುತ್ತೆ, ಹೆಚ್ಚು ಕಮ್ಮಿ 4 ವಾರಗಳ ಮೇಲ್ಪಟ್ಟು ಕೂಡ ನಮ್ಮಲ್ಲಿ ಗ್ಯಾಸ್ ಸಿಗ್ತಕ್ಕಂಥ ಪರಿಸ್ಥಿತಿ ಇದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಕೆಲವು ಯಾರು ಈ ಮಧ್ಯವರ್ತಿಗಳಿದ್ದಾರೆ, ಈ ಕೆಲವು ಈ ಬ್ರೋಕರ್ಗಳಿದ್ದಾರೆ, ಇವರು ಕೃತ್ರಿಮವಾದಂಥ ಅಭಾವವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಬ್ರೋಕರ್ಗಳಂತಕ್ಕಂಥ ಪದ ಬಳಕೆ ಮಾಡ್ತಾ ಇದ್ದೀನಿ ಮೇಡಮ್. ಹೌದು, ಈಗ ಆಚೆ ಕಡೆ ಮೇಡಮ್ ಸಾಕಷ್ಟು ಪ್ರತಿಯೊಂದು ಇಲ್ಲ ಹೇಳ್ತಿದ್ದೀನಿ ಕೇಳಿ. ಒಂದು ಏಜೆನ್ಸಿಲಿ ನಿಮ್ಗೊಂದು ಇಲ್ಲಿ ನಮ್ಮ ಹೆಣ್ಮಕ್ಳು ಬೇಡ ಸರ್, ಎಷ್ಟು ಪರ್ಸೆಂಟೇಜ್ ಕೃತಕ ಅಭಾವ, ಎಷ್ಟು ಪರ್ಸೆಂಟೇಜ್ ಕಾಳಸಂತೆಯಲ್ಲಿ ಮಾರ್ಕೊಳ್ತಾ ಇದ್ದಾರೆ ಶೇಕಡ ಈಗ ಹೆಚ್ಚು ಕಡಿಮೆ ಒಂದು 15% ಯಾಕಾಗಿದೆ ಅಂತಕ್ಕಂಥದ್ದು ಮೇಡಮ್ ಒಂದು ಕೇಳಿ. ನಮ್ಮ ಹತ್ರ ಇದೆ, ನನ್ನ ಹತ್ರ ಮಾಹಿತಿ ಇದೆ, ಅದನ್ನ ಏನು ಅಂತಕ್ಕಂಥ ನೀವು ಕೇಳಬೇಕು. ನೀವು ಕೇಳಬೇಕು ನೋಡಿ, ಒಂದು ಸಿಲಿಂಡರ್ನ ಆಚೆ ಕಡೆ ಮೇಡಮ್ 4,000 5,000 ಜಾಸ್ತಿ ತಗೊಂಡ್ತಕ್ಕಂಥ ಪರಿಸ್ಥಿತಿ ಇದೆಯಾ ಇಲ್ವಾ ಇವತ್ತು? ಇಂಥ ಒಂದು ಬ್ರೋಕರ್ಗಳನ್ನ ಮೊದಲು ಹಿಡಿಬೇಕು ಸರ್ಕಾರ ಕೂಡ. ಇಂಥವ್ರನ್ನೆಲ್ಲ ಹಿಡಿದ್ಬಿಟ್ಟು ಬಂದೈತೆ ಸರ್ಕಾರ, ಇಂಥವ್ರನ್ನ ಹಿಡಿದ್ಬಿಟ್ಟು ರೋಡಲ್ಲಿ ನಾಗೇಂದ್ರ ಬಾಬು ಅವರೇ ನೋಡಿ,
ಒಂದು ಸಿಲಿಂಡರು ಗಿಂತ ಇನ್ನೊಂದು ಸಿಲಿಂಡರ್ಗೆ ಮಧ್ಯದಲ್ಲಿ ವೇಟಿಂಗ್ ಪೀರಿಯಡ್ 25 ದಿನ ಇಟ್ಟಿದ್ದಾರೆ. ಒಂದು ನಿಮಿಷ, ಹೌದು. ಮೊದಲೆಲ್ಲ ಈಗ 45 ದಿವಸ ಮಾಡಿದ್ದಾರೆ. 2 ದಿನ ಇನ್ನೂ ಅದು ಅಧಿಕೃತ ಆಗಿಲ್ಲ. ಹೌದು. 2 ದಿನದಿಂದ 3 ದಿನ ವೇಟಿಂಗ್ ಪೀರಿಯಡ್ ಇರ್ತಿತ್ತು ಅಷ್ಟೇ. ಈಗ 25 ದಿನ ಆಗಿದೆ. ಸೊ ದಟ್ ಈಸ್ ದಿ ಚೇಂಜ್. 1. 2, ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ಪೂರೈಕೆ ಆಗ್ತಾ ಇರೋದೇ 20%. ಮೊನ್ನೆ ಹೋಟೆಲ್ ಮಾಲೀಕರ ಸಂಘ ಕೋರ್ಟ್ಗೆ ಹೋಗಿತ್ತು. ಅದರಲ್ಲಿ ಸರ್ಕಾರದ ಪರವಾಗಿ ಏನು ಅಭಿಯೋಜಕರು ಹೋಗಿದ್ದು ಅವ್ರು ಹೇಳಿದ್ದು ಎಸ್, ಜಾಗತಿಕವಾಗಿ ತೈಲ ಕೊರತೆ ಇದೆ, ಹೀಗಾಗಿ ನಮಗೆ ಪೂರೈಕೆ ಕಡಿಮೆ ಆಗಿದೆ, ಪೂರೈಕೆ ಕಡಿಮೆ ಆಗಿರೋದ್ರಿಂದ ನಿಮಗೆಲ್ಲ ಸಿಲಿಂಡರ್ ಕೊಡೋದಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಒಪ್ಕೊಂಡು ಬಂದಿದ್ದಾರೆ. 1 ನಿಮಿಷ. ಸೊ ಹಿಂಗಾಗಿ ನೀವು ಬರ್ತಿರೋ 20% ಅಲ್ಲಿ 15% ಇದು ಏನು ದಲ್ಲಾಳಿಗಳು, ಬ್ರೋಕರ್ಗಳು ಕೈವಾಡ ಇದೆ ಅಂತ ಹೇಳಿದ್ರೆ ಜನರಿಗೆ ತುಂಬಾ ರಾಂಗ್ ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ. ಜವಾಬ್ದಾರಿಯುತ ವಕ್ತಾರರಾಗಿ ತಾವು ಕರೆಕ್ಟ್ ನಾನು ಕೊಡ್ತಾ ಇದ್ದೀನಿ. ಯಾವ ಇವರು ಹೋಟೆಲ್ ಮಾಲೀಕರು ಸರ್ಕಾರದ ಮುಂದೆ ಕೋರ್ಟ್ಗೆ ಹೋಗಿದ್ರು ಆವತ್ತಿನ ದಿನ ಯುದ್ಧದ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿತ್ತು. ದಯಮಾಡಿ ಈಗೇನ್ ಭಾಳ ಚೆನ್ನಾಗಿದೆಯಾ? ಇರಿ ಮೇಡಮ್, ಎಷ್ಟು ಹಡಗುಗಳು ಬಂದಿದೆ ಈಗ ಹಾಗಾದ್ರೆ ದೇಶಕ್ಕೆ? ಎಷ್ಟು ಹಡಗುಗಳು? 5 ಹಡಗುಗಳು ಎಕ್ಸ್ಟ್ರಾ ಬಂದಿದೆ ಇವಾಗ. ಒಂದು ನಿಮಿಷ, ದಯವಿಟ್ಟು ನೀವು ಇದನ್ನ ತಿಳ್ಕೋಬೇಕು. ಅಂಕಿ ಅಂಶಗಳು ನಾನು ಹೇಳ್ತೀನಿ. ಒಂದು ದಿನ ನಮಗೆ ನಾವು ಬಳಕೆ ಮಾಡುವಂತಹ ಗ್ಯಾಸ್ ಎಷ್ಟು ಗೊತ್ತಾ? ಇಡೀ ದೇಶ 1,80,000 ಟನ್. ಒಂದು ಹಡಗು ಹೊತ್ತಿ ಬರ್ತಾ ಇರುವಂತ ಕೆಪಾಸಿಟಿ ಎಷ್ಟು ಗೊತ್ತಾ? 40,000 ಲಕ್ಷ ಟನ್. ನಾಟ್ ಇವನ್ ಫಾರ್ ಅರ್ಧ ದಿನ. ಸೊ ಹಂಗಾಗಿ ಬರ್ತಾ ಇದಾವ ಹಡಗುಗಳು ಅಂತ ಅಂದ್ರೆ ಬಂದ್ಬಿಟ್ಟು 1 ತಿಂಗಳಿಗೆ 2 ತಿಂಗಳಿಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ನಾಟ್ ಇವನ್ ಫಾರ್ 1 ಡೇ. ಒಂದು ನಿಮಿಷ, ನೀವು ಒಳ್ಳೆ ನಮಗಿರುವಂತಹ ನಾವು ಬಳಸುವಂತಹ ಗ್ಯಾಸ್ ಕೊರತೆಯನ್ನ ಒಂದಿನ ಒಂದು ಶಿಪ್ ಪೂರೈಸುತ್ತಷ್ಟೇ. ನಿಮಗೆ 2 ಮುಖ್ಯವಾದ ತುಂಬಾ ಒಳ್ಳೆಯ ವಿಚಾರಗಳನ್ನ ಎತ್ತಿದ್ದೀರಿ. ನಂಬರ್ 1, ಮೊದಲನೇದಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತು ಹಾರ್ಮೋಸ್ ಅಲ್ಲಿ ಈ ಪರಿಸ್ಥಿತಿ ಇಲ್ಲ, ಓಪನ್ ಆಗಿದೆ. ದಯವಿಟ್ಟು ನಮ್ಮ ಹಡಗು, ಹೌದು ನಮ್ಮ ಹಡಗುಗಳು ಬರ್ತಾ ಇದೆ. ದಯವಿಟ್ಟು ಕುಮಾರಸ್ವಾಮಿ ಅವರಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಆಗಿರ್ತಕ್ಕಂಥ ಮಾತುಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಾತುಕತೆ ಮೇಡಮ್ ಇರಾನ್ ಜೊತೆ ನಮ್ಮ ದೇಶ ಮಾತಾಡಿರ್ತಕ್ಕಂಥ ಸನ್ಮಾನ್ಯ ಮೋದಿ ಅವರು ಸಂಪರ್ಕದಲ್ಲಿ ಇದ್ದೇ ಇದ್ದಾರೆ ಪದೇ. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಇರಾನ್ಗೂ ಕೂಡ ಒಂದು ನಿಮಿಷ ಹಡಗುಗಳ ಸಂಖ್ಯೆ ನೋಡಿ, ನಾವು ಭಾರತಕ್ಕೆ ಬರ್ತಾ ಇರೋ ಹಡಗುಗಳ ಸಂಖ್ಯೆ ನೋಡಿ ಮೇಡಮ್. ಒಂದು ನಿಮಿಷ,